ರಾಮನಗರದಲ್ಲಿ ರಣರಂಗವಾಗ್ತಾ ಇದೆ ರೈತರ ರ್ಯಾಲಿ. ಬಿಡದಿ ದಂಗಲ್ ಜೋರಾಗ್ತಾ ಇದ್ದು ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲಿ ರೈತರ ಹೈಡ್ರಾಮಾ ನಡೆದಿದೆ. ಪರ ವಿರೋಧ ವ್ಯಕ್ತವಾಗಿದ್ದು ರೈತರ ಹೈಡ್ರಾಮಾಲಿ ಸೃಷ್ಟಿಯಾಗಿದೆ. ರಾಮನಗರದಲ್ಲಿ ಪರ ವಿರೋಧ ರೈತರ ನಡುವೆ ಮಾತಿನ ಚಕಮಕಿ ಶುರುವಾಗುತ್ತೆ. ದೊಡ್ಡ ಹೈಡ್ರಾಮಾ ನಡೆಯುತ್ತೆ. ಅಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟಿರ್ತಾರೆ. ಆದರೆ ಪೊಲೀಸರ ನಡುವೆಯೇ ನೂಕು ನುಗ್ಗಾಟ, ತಳ್ಳಾಟ, ನೂಕಾಟ ನಡೆಯುತ್ತೆ. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ರೈತರನ್ನ ಸಮಾಧಾನ ಪಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದಷ್ಟು ಮಂದಿ ರೈತರು ಪರವಾಗಿ ನಿಂತಿದ್ದಾರೆ. ನಮ್ಮ ಸಹಮತ ಇದೆ, ಬಿಡದಿ ಟೌನ್ಶಿಪ್ ಯೋಜನೆಗೆ ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪರ ವಿರೋಧದ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ನಡೆದಂತ ಒಂದು ಪ್ರಸಂಗ ನಡೀತು. ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅನ್ನುವಂಥದ್ದನ್ನು ಮನಗಂಡಂತಹ ಪೊಲೀಸರು ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ 80% ರೈತರು ನಾವು ವಿರೋಧವಾಗಿದ್ದೀವಿ ಅನ್ನುವಂಥದ್ದನ್ನು ಅಲ್ಲಿನ ರೈತರು ಹೇಳ್ತಾರೆ. ಇನ್ನೂ ಕೆಲ ರೈತರು ಟೌನ್ಶಿಪ್ ಯೋಜನೆ ಪರವಾಗಿ ನಾವಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಇದುವೇ ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗೋಯ್ತು. ರಾಮನಗರದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, 20 ವರ್ಷದ ನಿರ್ಣಯ ತೊಲಗಲಿ ಅಂತ ಬೋರ್ಡ್ ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು ಒಂದು ಕಡೆ ನಾವು ಗಮನಿಸಬಹುದಾಗಿದೆ. ಆದರೆ ಈ ಎಲ್ಲ ಬೆಳವಣಿಗೆ ನಡುವೆ ರಾಮನಗರದಲ್ಲಂತೂ ರಣರಂಗವಾಗಿ ಹೋಯಿತು. ತಳ್ಳಾಟ, ನೂಕಾಟ ನಡೆದಂಥ ಪ್ರಸಂಗ ನಡೀತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಮನಗಂಡಂಥ ಪೊಲೀಸರು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿದ್ದಂಥ ರೈತರನ್ನ ಅಲ್ಲಿಂದ ಚದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಪರಿಸ್ಥಿತಿ ತಿಳಿಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿದ್ದಂಥ ರೈತರನ್ನ ಅಲ್ಲಿಂದ ಕಳುಹಿಸುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡಿದ್ರು. ಅಂದರೆ ರೈತರನ್ನ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನ ಬಿಡದಿ ಪೊಲೀಸರು ಮಾಡಿದರಲ್ಲಿ. ಅಥವಾ 80% ಬರ್ತೀರಾ? ಇಷ್ಟು ವರ್ಷದಿಂದ ಇಲ್ಲಾಗಿರಿ ನೀವು ರೈತರುಗಳು. ಬನ್ನಿ, 80% ಇಲ್ಲಿ ವಿರೋಧ ಅಂತ ಇದ್ರಲ್ಲ, 80% ಎಲ್ಲ ಇದೆ. ಬೇರೆ ಕಡೆಯಿಂದ ಹುಬ್ಳಿ, ಧಾರವಾಡ, ದಾವಣಗೆರೆ ಎಲ್ಲ ಕರೆಸಿದಿರಲ್ಲ. 20 ವರ್ಷದಿಂದ ಎಲ್ಲ ಇದ್ರಿ ನೀವು. 20 ವರ್ಷದಿಂದ ಎಲ್ಲಿದ್ರಿ? ಜಾನು ಮೇಡಮ್ 20 ವರ್ಷದಿಂದ ಎಲ್ಲಿದ್ರು? ಎಷ್ಟೆಷ್ಟು ಕೊಡಿ ಇವಾಗ? ನಮ್ಗೆ 500 1000 ಅಂತೀರಲ್ಲ, ನೀವು ಎಷ್ಟೆಷ್ಟು ಸಾವಿರ ಇಸ್ಕೊಂಡು ಅಲ್ಲಿಂದ ಬಸ್ಕೊಂಡು ಬಂದಿದ್ದೀರಿ. ನೀವೇ ಬರ್ತೀರಾ ಅಥವಾ 80% ಪರವಾಗಿ ಬರ್ತೀರಾ? ಇಷ್ಟು ವರ್ಷದಿಂದ ಇಲ್ಲಾಗಿರಿ ನೀವು ರೈತರುಗಳು. ಬನ್ನಿ, 80% ಇಲ್ಲಿ ರೈತರು ವ್ಯಕ್ತಪಡಿಸ್ತಾ ಇರುವಂತಹ ಆಕ್ರೋಶದ ಪರಿ ಇದು. 80% ರೈತರು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿರಲ್ಲ, ಬನ್ನಿ ತೋರಿಸ್ತೀವಿ. 80% ರೈತರು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಉದಾಹರಣೆಯನ್ನ ನಿಮಗೆ ತೋರಿಸ್ತೀವಿ. ಎಲ್ಲಿದ್ದಾರೆ 80% ರೈತರು? ವಿರೋಧ ಯಾರು ಮಾಡ್ತಿದ್ದಾರೆ? ಎಷ್ಟು ಮಂದಿ ರೈತರು ವಿರೋಧ ಮಾಡ್ತಾ ಇದ್ದಾರೆ ಬಿಡದಿ ಟೌನ್ಶಿಪ್ ಯೋಜನೆಗೆ? 80% ಅಂದರೆ 80% ಮಂದಿ ಇದರ ವಿರುದ್ಧವಾಗಿದ್ದಾರೆ ಅಂತ ಹೇಳ್ತಿದ್ರಲ್ಲ. ವಿರುದ್ಧವಾಗಿದ್ದಾರೆ ಅಂತಂದ ಮೇಲೆ ರೈತರು ಇರಬೇಕಲ್ಲ, ಎಲ್ಲಿ ತೋರಿಸಿ ಅಂತ ಪ್ರಶ್ನೆ ಕೇಳ್ತಿದ್ರಲ್ಲ. ಬನ್ನಿ ತೋರಿಸ್ತೀವಿ. 80% ಜನ ಅಥವಾ ರೈತರು ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಮಾಡ್ತಾ ಇದ್ದಾರೆ. ಅದನ್ನು ನಾವು ತೋರಿಸ್ತೀವಿ, ಬನ್ನಿ ಎಷ್ಟು ಮಂದಿ ರೈತರು ನಮ್ಮ ಜೊತೆ ಇದ್ದಾರೆ ಅಂತ. ಆದರೆ ಪರವಾಗಿ ನಿಂತಿರುವಂಥವ್ರು ಎಷ್ಟು ಮಂದಿ ಇದ್ದಾರೆ? ಬೇರೆ ಬೇರೆ ಕಡೆಗಳಿಂದ ರೈತರು ಅನ್ನೋ ಹೆಸರಿನಲ್ಲಿ ಕೆಲವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಅಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಮಾಡ್ತಾ ಇರುವಂಥ ರೈತರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾದ ವೇಳೆ ಪರಸ್ಪರ ತಳ್ಳಾಟ ನೂಕಾಟ ನಡೆದು ಹೈಡ್ರಾಮವೇ ಸೃಷ್ಟಿಯಾದಂಥ ಒಂದು ಪ್ರಸಂಗ ಅಲ್ಲಿ ನಡೀತು.
ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದು ಅನ್ನುವಂಥದ್ದನ್ನು ಮನಗಂಡಂಥ ಪೊಲೀಸರು ತತ್ಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ರೈತರ ನಡುವೆ ನೂಕಾಟ ನಡೆದಾಗ ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ರಣರಂಗವಾಗಬೇಕಾಗಿದ್ದಂಥ ರೈತರ ರ್ಯಾಲಿ ಒಂದು ರೀತಿಯಲ್ಲಿ ಪೊಲೀಸರ ಮಧ್ಯ ಪ್ರವೇಶದಿಂದ ತಪ್ಪಿದಂತಾಗಿದೆ. ಅಥವಾ